ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಒಂದೆಡೆ ಸೇನೆ ನರಹಂತಕರ ಬೇಟೆಗಿಳಿದಿದ್ರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಪಾಕ್ ಪ್ರಜೆಗಳ ಎಲ್ಲ ರೀತಿಯ ವೀಸಾಗಳನ್ನು ರದ್ದು ಮಾಡಿದೆ. ಇದರಿಂದ ಭಾರತಕ್ಕೆ ಬಂದಂತವರೆಲ್ಲ ಅಂದ್ರೆ ಪಾಕಿಸ್ತಾನದಿಂದ ಬಂದಂತವರೆಲ್ಲ ಇದೀಗ ಕೂಡಲೇ ದೇಶ ಬಿಟ್ಟು ಹೊರಡಬೇಕಿದೆ. ಭಾರತದಿಂದ ಪಾಕ್ ನಾಗರಿಕರಿಗೆ ಗೇಟ್ ಪಾಸ್. ಎದ್ದು ಬಿದ್ದು ದೇಶ ಬಿಡುತ್ತಿರುವ ಪಾಕಿಸ್ತಾನಿಯರು. ಪಹಲ್ಗಾಮ್ ಉಗ್ರರ ದಾಳಿಯಿಂದ ಕ್ರೋಧಗೊಂಡಿರೋ ಭಾರತ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಯುದ್ಧ ಸಾರಿದೆ. ಮೊದಲಿಗೆ ಸಾರ್ಕ್ ದೇಶಗಳ ವಿಶೇಷ ವೀಸಾ ರದ್ದು ಮಾಡಿದ್ದ ಭಾರತ ಪಾಕಿಸ್ತಾನ ಬುದ್ಧಿ ಕಲಿಯುತ್ತೆ ಅಂದ್ಕೊಂಡಿತ್ತು. ಆದರೆ ಭಾರತದ ವಿರುದ್ಧವೇ ಪಾಕ್ ನಿಂತಿರೋದ್ರಿಂದ ಈಗ ಬಹುತೇಕ ಎಲ್ಲಾ ರೀತಿಯ ವೀಸಾಗಳನ್ನ ಭಾರತ ಸರ್ಕಾರ ರದ್ದು ಮಾಡಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ನೀಡಿದೆ. ಕೆಲವು ವೀಸಾಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲಾ ವೀಸಾಗಳನ್ನ ಭಾರತ ರದ್ದು ಮಾಡಿದೆ. ಲಾಂಗ್ ಟರ್ಮ್ ವೀಸಾ, ರಾಜತಾಂತ್ರಿಕ ಮತ್ತು ಅಧಿಕಾರಿಗಳಿಗೆ ನೀಡುವ ವೀಸಾಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಈ ಎರಡು ವೀಸಾಗಳನ್ನು ಹೊರತುಪಡಿಸಿ ಏಪ್ರಿಲ್ 27ರ ಒಳಗೆ ಉಳಿದೆಲ್ಲಾ ವೀಸಾ ಪಡೆದವರು ದೇಶ ಬಿಡಬೇಕು. ವೈದ್ಯಕೀಯ ವೀಸಾಗಳು ಕೂಡ ಏಪ್ರಿಲ್ 29ರ ನಂತರ ಅಸಿಂಧು ಆಗಲಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಯಾ ರಾಜ್ಯಗಳಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನ ಗುರುತಿಸಿ ತಮ್ಮ ದೇಶಕ್ಕೆ ವಾಪಸ್ ಕಳಿಸುವಂತೆ ಎಲ್ಲಾ ರಾಜ್ಯಗಳ ಸಿಎಂಗಳಿಗೆ ಹೇಳಿದ್ದಾರೆ. ಹೀಗಾಗಿ ಎಲ್ಲಾ ರಾಜ್ಯಗಳಲ್ಲೂ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಪಾಕ್ ಪ್ರಜೆಗಳನ್ನ ಗುರುತಿಸುವ ಕೆಲಸ ಮಾಡುತ್ತಿದೆ. ಪಾಕಿಸ್ತಾನ ಪ್ರಜೆಗಳು ಭಾನುವಾರದ ಒಳಗೆ ಭಾರತ ತೊರೆಯುವಂತೆ ಗಡುವು ನೀಡಲಾಗಿದೆ. ಹೀಗಾಗಿ ದೇಶಾದ್ಯಂತ ಪಾಕಿಸ್ತಾನಿ ಪ್ರಜೆಗಳಿಗೆ ಶೋಧ ಕಾರ್ಯ ಆರಂಭವಾಗಿದೆ. ಭಾರತದಲ್ಲಿ ಸುಮಾರು 14,000 ಪಾಕ್ ಪ್ರಜೆಗಳು ಇದ್ದಾರೆ ಎಂಬ ಮಾಹಿತಿ ಇದೆ. ಭಾರತ ವಾರ್ಷಿಕವಾಗಿ ಸುಮಾರು 1.5 ಲಕ್ಷದಿಂದ 2 ಲಕ್ಷ ಪಾಕಿಸ್ತಾನಿಯರಿಗೆ ವೀಸಾ ನೀಡುತ್ತೆ. ಇದರಲ್ಲಿ ದಿನದ ವೀಸಾದಿಂದ ಹಿಡಿದು ಲಾಂಗ್ ಟರ್ಮ್ ವೀಸಾ ಕೂಡ ಇದೆ. ಇನ್ನು ಕರ್ನಾಟಕದಲ್ಲೂ ಸುಮಾರು ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. ಇವರನ್ನು ಕೂಡ ಹುಡುಕುವ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ರಾಜ್ಯದಲ್ಲಿ ಒಟ್ಟು 88 ಜನ ಲಾಂಗ್ ಟರ್ಮ್ ವೀಸಾಸಲ್ಲಿ ಪಾಕಿಸ್ತಾನಿ ನೇಷನಲ್ಸ್ ಇದ್ದಾರೆ ಮತ್ತು 4 ಜನ ವಿಸಿಟರ್ಸ್ ವೀಸಾನಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಸಹ 27ನೇ ತಾರೀಕು ಒಳಗಡೆ ಅವರೆಲ್ಲರೂ ವಿಸಿಟರ್ ವೀಸಾ ಅವರೆಲ್ಲ ದೇಶ ತೊರೆಯಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರೋಬ್ಬರಿ 15 ಜನ ಪಾಕಿಸ್ತಾನ ಪ್ರಜೆಗಳು ಇದ್ದಾರೆ. ಇವರಲ್ಲಿ ಬಹುತೇಕರು ಮದುವೆಯಾಗಿ ಸೆಟಲ್ ಆಗಿರೋದ್ರಿಂದ ಸರ್ಕಾರದ ಸೂಚನೆಗಾಗಿ ಪೊಲೀಸ್ ಇಲಾಖೆ ಕಾಯ್ತಿದೆ. ಮೈಸೂರಿನಲ್ಲೂ 8 ಜನ ಪಾಕಿಸ್ತಾನಿ ಪ್ರಜೆಗಳಿದ್ದು ಪೊಲೀಸರು ಇವರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಬೆಳಗಾವಿಯಲ್ಲಿ 6 ಜನ ಪಾಕಿಸ್ತಾನಿ ಪ್ರಜೆಗಳಿದ್ದು ಮದುವೆಯಾಗಿರುವ ಇವರನ್ನ ಏನ್ ಮಾಡಬೇಕೆಂದು ಸರ್ಕಾರದ ಸೂಚನೆ ಮೇರೆಗೆ ಪೊಲೀಸರು ಕಾಯ್ತಿದ್ದಾರೆ. ಕಲಬುರಗಿ ನಗರದಲ್ಲೂ 6 ಪಾಕ್ ಪ್ರಜೆಗಳಿದ್ದು ಇವರ ಮಾಹಿತಿಯನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಪೊಲೀಸರು ರವಾನಿಸಿದ್ದಾರೆ. ತುಮಕೂರಿನಲ್ಲಿ 3 ಪಾಕ್ ಪ್ರಜೆಗಳಿದ್ದು ಇವರು ಹಲವು ವರ್ಷಗಳಿಂದ ನೆಲೆಸಿರುವುದರಿಂದ ಭಾರತೀಯ ಪೌರತ್ವಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ 2 ಪಾಕ್ ಪ್ರಜೆಗಳಿದ್ದು ಸರ್ಕಾರದ ಸೂಚನೆಗಾಗಿ ಕಾಯ್ತಿದ್ದಾರೆ. ಇನ್ನು ಕೋಲಾರ, ರಾಯಚೂರು, ರಾಮನಗರ ಮತ್ತು ದಾವಣಗೆರೆಯಲ್ಲೂ ತಲಾ ಒಬ್ಬರು ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ. ಇವರಲ್ಲಿ ಮದುವೆಯಾಗಿ ಇಲ್ಲೇ ಸೆಟಲ್ ಆದವರು, MBBS ಓದುತ್ತಿರುವ ವಿದ್ಯಾರ್ಥಿ ಕೂಡ ಇದ್ದಾರೆ. ಹೀಗಾಗಿ ಇವರನ್ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಅಧಿಕೃತ ಸೂಚನೆಗಾಗಿ ಪೊಲೀಸ್ ಇಲಾಖೆ ಕಾಯ್ತಿದೆ. ಈ ಮಧ್ಯೆ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಿ ಪ್ರಜೆಗಳು ಭಾರತ ಬಿಟ್ಟು ತೆರಳುತ್ತಿದ್ದಾರೆ. ಸಿಕ್ಕ ವಾಹನಗಳನ್ನ ಹಿಡಿದು ಹೊರಡುತ್ತಿದ್ದಾರೆ. ಆದರೆ ದಿಢೀರ್ ಕ್ರಮದ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದಿಂದಲೂ ಭಾರತಕ್ಕೆ ಭಾರತದ ಪ್ರಜೆಗಳು ಹಿಂದಿರುಗುತ್ತಿದ್ದಾರೆ. ಈ ಮಧ್ಯೆ ರಷ್ಯಾ ಪ್ರವಾಸಿಗರಿಗೆ ಪಾಕಿಸ್ತಾನಕ್ಕೆ ಪ್ರಯಾಣ ಮಾಡದಂತೆ ಸಲಹೆ ನೀಡಿದೆ. ಅಮೆರಿಕ ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ತೆರಳದಂತೆ ತನ್ನ ಪ್ರವಾಸಿಗರಿಗೆ ಸೂಚನೆ ನೀಡಿದೆ. ಇನ್ನು ಅಮೆರಿಕದ ಆಡಳಿತ ಪಕ್ಷದ ತುಳಸಿ ಗಬಾರ್ಡ್ ಭಾರತದ ಜೊತೆ ನಿಲ್ಲುತ್ತೇವೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH